ಗಣಿತ ಗಣಕ 2026-27ನೇ ಸಾಲಿನ ಕಾರ್ಯಕ್ರಮವು ಚಿತ್ರದುರ್ಗ ತಾಲ್ಲೂಕಿನಲ್ಲಿ ಸುಮಾರು 4 ಚಕ್ರಗಳಲ್ಲಿ ನೆರವೇರಿಸಲಿದ್ದು, ಇದು ಒಂದು ಚಕ್ರಕ್ಕೆ ಈ ಕಾರ್ಯಕ್ರಮವನ್ನು ನಡೆಸುವುದು ಹಾಗೂ ಶಿಕ್ಷಕರ ಪೇಪರ್ ಟೂಲನ್ನು ತುಂಬುವ ವಿಧಾನವನ್ನು ಈ ಕೆಳಗಂಟಂತೆ ತೋರಿಸಲಾಗುವುದು. ಉದಾಹರಣೆಗೆ ಮೊದಲನೇ ಬೋಧನಾ ಚಕ್ರ ಅಂತ ಹೇಳಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ 5 ಸಂಖ್ಯೆಗಳಲ್ಲಿ ಮೊದಲನೇ ಬೋಧನಾ ಚಕ್ರಕ್ಕೆ ನಾವು ಈ ರೀತಿ ಗುರುತು ಹಾಕ್ಕೊಂಡು ನಂತರ ಇಲ್ಲಿ ಶಿಕ್ಷಕರ ಹೆಸರು ಅಂದರೆ ಗಣಿತ ಗಣಕ ಕಾರ್ಯಕ್ರಮ ನಡೆಸುತ್ತಿರುವ ಶಿಕ್ಷಕರ ಹೆಸರು ಮತ್ತು ಶಾಲೆಯ ಹೆಸರು, ಶಾಲೆಯ ಡೈ ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ನಾವು 4 ವಿದ್ಯಾರ್ಥಿಗಳನ್ನು ಅಂದರೆ 5ನೇ ತರಗತಿಯ ವಿದ್ಯಾರ್ಥಿಗಳನ್ನು ಮೊದಲ ಆದ್ಯತೆಯಾಗಿ ತೆಗೆದುಕೊಂಡು 4 ವಿದ್ಯಾರ್ಥಿಗಳನ್ನು ಕ್ರಮವಾಗಿ ಹೆಸರನ್ನು ಬರೆದು ಹೆಸರು ಮತ್ತು ಮಗುವಿನ ಸ್ಯಾಟ್ಸ್ ID 4 ಕಡೆಗಳಲ್ಲಿ ಮಗುವಿನ ಶಾಲೆಯ ಹೆಸರು, ಡೈಸ್ ನಂಬರ್ 991301. ಉದಾಹರಣೆಗೆ ಒಂದು ಮಗುವಿನ ಹೆಸರು ಅಲಿ ಎಂದಾದಲ್ಲಿ ಅಲಿ ಹೆಸರನ್ನು ಬರೆದು ಮಗುವಿನ ಪೋಷಕರ ದೂರವಾಣಿ ಸಂಖ್ಯೆ ಹಾಗೂ ಮಗುವಿನ ಸ್ಯಾಟ್ಸ್ IDಯನ್ನು ಇಲ್ಲಿ ನಮೂದಿಸಬೇಕು. ನಮೂದಿಸಿದ ನಂತರ ಮಗುವಿಗೆ ಮೊದಲನೇದಾಗಿ ಆರಂಭಿಕ ಮೌಲ್ಯಮಾಪನವನ್ನು ಮಾಡಬೇಕು. ಆರಂಭಿಕ ಮೌಲ್ಯಮಾಪನಕ್ಕೆ ಇಲ್ಲಿ ಎಲ್ಲೂ ದಿನಾಂಕವನ್ನು ನಮೂದಿಸುವಂತಿಲ್ಲ. ಶಿಕ್ಷಕರು ತಮ್ಮ ಒಂದು ಡೈರಿಯಲ್ಲಿ ಅಥವಾ ದಿನಚರಿಯಲ್ಲಿ ದಿನಾಂಕವನ್ನು ನಮೂದಿಸಬೇಕು. ಆರಂಭಿಕ ಮೌಲ್ಯಮಾಪನ ಮಾಡುವಾಗ ಮಗುವಿಗೆ ಆರಂಭಿಕ ಹಂತ, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮಗು ಯಾವ ಲೆಕ್ಕಗಳನ್ನು ಮಾಡುತ್ತಾನೋ ಸಂಪೂರ್ಣವಾಗಿ ಯಾವ ಲೆಕ್ಕಗಳನ್ನು ಮಾಡುವುದಿಲ್ಲವೋ ಎಂಬುದನ್ನು ತಿಳಿದುಕೊಂಡು, ಉದಾಹರಣೆಗೆ ಅಲಿ ಎಂಬುವ ವಿದ್ಯಾರ್ಥಿ ಸಂಕಲನದ ಲೆಕ್ಕಗಳನ್ನು ಮಾಡುತ್ತಿದ್ದು ವ್ಯವಕಲನ ಮಾಡುತ್ತಿಲ್ಲ ಎಂದಾದರೆ ಸಂಕಲನದ ಒಂದು ಗುರುತಿಗೆ ರೌಂಡ್ ಅಥವಾ ಗೆರೆಯನ್ನು ಹಾಕಬೇಕು. ನಂತರ ಈ ಮಗುವಿಗೆ ನಾವು ವ್ಯವಕಲನವನ್ನು ಕಲಿಸಬೇಕು. ಇದು ನಾವು ಪ್ರಾರಂಭಿಕ ಮೌಲ್ಯಮಾಪನದಲ್ಲಿ ಗುರುತಿಸಿಕೊಂಡಂಗೆ. ಹಾಗೆ ಇನ್ನೊಂದು ಮಗುವಿನ ಹೆಸರು ಬರೆದುಕೊಂಡು ಸ್ಯಾಟ್ಸ್ ಸಂಖ್ಯೆಯನ್ನು ನಮೂದಿಸಿ ಆ ಮಗುವಿನ ಪ್ರಾರಂಭಿಕ ಹಂತ, ಉದಾಹರಣೆಗೆ ಅಂಕಿ ಸಂಖ್ಯೆಗಳು ಬರುತ್ತವೆ, ಸಂಕಲನದ ಲೆಕ್ಕಗಳನ್ನು ಮಾಡುತ್ತಾನೆ, ವ್ಯವಕಲನದ ಲೆಕ್ಕಗಳನ್ನು ಮಾಡುತ್ತಾನೆ, ಗುಣಾಕಾರದ ಲೆಕ್ಕಗಳನ್ನು ಮಾಡುವುದಿಲ್ಲ ಎಂದಾದರೆ ಆ ಮಗುವಿಗೆ ವ್ಯವಕಲನಕ್ಕೆ ಗುರುತನ್ನು ಹಾಕೋಬೇಕು. 3ನೇ ದಿವಸ ಇನ್ನೊಂದು ಮಗುವಿಗೆ ಆರಂಭಿಕ ಮೌಲ್ಯಮಾಪನ ಮಾಡಿ ಆ ಮಗು ಯಾವ ಹಂತದಲ್ಲಿದ್ದಾನೆ ಎಂದು ತಿಳಿದುಕೊಂಡು ಇಲ್ಲಿ ನಾವು ಏನು ಮಾಡಬೇಕು, ಮಾರ್ಕ್ ಮಾಡ್ಕೋಬೇಕು. ಅದೇ ರೀತಿ 4ನೇ ಮಗುವಿಗೂ ಸಹ ಯಾವ ಹಂತದಲ್ಲಿದ್ದಾನೆ ಅಂತ ತಿಳಿದುಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು 1 ವಾರದ ಆರಂಭಿಕ ಮೌಲ್ಯಮಾಪನ. ಈಗ 2ನೇ ವಾರಕ್ಕೆ ಬಂದಾಗ ಈ ಮಗುವಿಗೆ ಬೋಧನಾ ಕರೆ 1 ಎಂದು ತಿಳಿದು ಆ ದಿನಾಂಕ, ಉದಾಹರಣೆಗೆ ಸೋಮವಾರದ ಪ್ರಾರಂಭ 26 ಎಂದು ನಮೂದಾದಾಗ ಈ ಮಗುವಿಗೆ ನಾವು ಇಲ್ಲಿ ಸಂಕಲನದ ಲೆಕ್ಕಗಳನ್ನು ಮಾಡುತ್ತಿದ್ದು ಈಗ ನಾವು ಕಲಿಸಬೇಕಾದ ಲೆಕ್ಕಗಳು ಯಾವುದು, ವ್ಯವಕಲನ ಅಂತ ಹೇಳಿ ನಾವು ಇಲ್ಲಿ ನಮೂದಿಸಬೇಕು. ಈ ವ್ಯವಕಲನ ಲೆಕ್ಕಗಳನ್ನು ಕಲಿಸಬೇಕಾದರೆ ಆ ಮಗುವಿನ ಜೊತೆ ಯಾವ ಪೋಷಕರಿದ್ದಾರೆ ಎಂದು ತಿಳಿದು ಆ ಪೋಷಕರ ಒಂದು ಹೆಸರನ್ನು ಬಿಟ್ಟು ಅವರ ಸಂಬಂಧವನ್ನು ಹಾಕಬೇಕು. ಉದಾಹರಣೆಗೆ ತಂದೆಯಾದರೆ ತಂದೆ, ತಾಯಿಯಾದರೆ ತಾಯಿ ಎಂದು ನಮೂದಿಸಬೇಕು. ಈಗ ಇಲ್ಲಿಯ ಮಗುವಿಗೆ ವ್ಯವಕಲನದ ಲೆಕ್ಕಗಳನ್ನು ಮಾಡಿಸಬೇಕು. ನಂತರ ಚೆಕ್ ಪಾಯಿಂಟ್ ಪ್ರಶ್ನೆಯನ್ನು ಕೇಳಬೇಕು. ಚೆಕ್ ಪಾಯಿಂಟ್ ಪ್ರಶ್ನೆಯಲ್ಲಿ ಮಗು ಸರಿಯಾಗಿ ಲೆಕ್ಕ ಮಾಡಿದಲ್ಲಿ ಸರಿ ಎಂದು ನಮೂದಿಸಬೇಕು. ಸರಿ ಎಂದಾದಾಗ ಮುಂದಿನ ಹಂತ ನಮಗೆ ಗುಣಾಕಾರ ಎಂದು ಇಲ್ಲಿ ನಮೂದಿಸಬೇಕು. ಅದೇ ರೀತಿ 2ನೇ ದಿವಸ ಅಂದರೆ ಮಂಗಳವಾರ 23/6/2026 ಈ ಮಗುವಿಗೆ
ನಾವು ಏನು ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ವ್ಯವಕಲನ ಬರ್ತಾ ಇದೆ ಮಗುವಿಗೆ ಅಂತ ಹೇಳಿದಾಗ ನಾವು ಇಲ್ಲಿ ಗುಣಾಕಾರದ ಲೆಕ್ಕಗಳನ್ನು ಕಲಿಸಬೇಕು. ಈ ಮಗುವಿನ ಜೊತೆ ಪೋಷಕರು ಯಾರಿದ್ದಾರೆಂದು ತಿಳಿದು ಅವರ ಸಂಬಂಧವನ್ನು ಹಾಕಬೇಕು. ಗುಣಾಕಾರದ ಲೆಕ್ಕಗಳನ್ನು ಕಲಿಸಬೇಕಾದರೆ ಈ ಮಗುವಿಗೆ ಚೆಕ್ ಪಾಯಿಂಟ್ ಪ್ರಶ್ನೆ ಕೇಳಿದಾಗ ಚೆಕ್ ಪಾಯಿಂಟ್ ಪ್ರಶ್ನೆಯಲ್ಲಿ ಮಗು ಗುಣಾಕಾರದ ಲೆಕ್ಕ ತಪ್ಪು ಮಾಡಿದಾಗ ಇಲ್ಲಿ ನಾವು ತಪ್ಪು ಎಂದು ನಮೂದಿಸಿ ಮುಂದಿನ ಬೋಧನಾ ಕಾರ್ಯಗಳಲ್ಲಿ ಮತ್ತೆ ಗುಣಾಕಾರದ ಲೆಕ್ಕವನ್ನು ಸಂಜೆ ಹೊತ್ತಿನಲ್ಲಿ ನಿಮಗೆ ಅನುಕೂಲವಾಗುವಂಥ ಸಮಯದಲ್ಲಿ ಮಗುವಿಗೆ ಕಲಿಸಿಕೊಡಬೇಕು. ಇಲ್ಲಿ ಸಮಯವನ್ನು ಸಹ ನಮೂದಿಸಬೇಕು. ಸಂಜೆ 6:30 ಗಂಟೆ 7 ಗಂಟೆ ಅಥವಾ ನಿಮಗೆ ಅಥವಾ ಪೋಷಕರಿಗೆ ಅನುಕೂಲಕರವಾಗುವಂಥ ಸಮಯ. ಮುಂದಿನ ವಾರಕ್ಕೆ ಬಂದಾಗ ಈ ಮಗುಗೆ 22ಕ್ಕೆ ಮೊದಲನೇ ಬೋಧನಾ ಕಾರ್ಯ ಕರೆದಾಗ ಮತ್ತೆ ಎರಡನೇ ಕರೆ 29/6/2026 ಆಗುತ್ತದೆ. ಈ ಮಗುವಿಗೆ ನಾವು ಕಲಿಸ್ಕೊಡ್ಬೇಕಾಗಿದ್ದು ಗುಣಾಕಾರ ಅಂತ ಹೇಳಿ ಇಲ್ಲಿ ನಮೂದಿಸಬೇಕು. ಇವರ ಒಬ್ಬ ಶಿಕ್ಷಕರು 4 ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 4 ಎಂದು ಇಲ್ಲಿ ನಮೂದಿಸಬೇಕು. ಎಲ್ಲ 4 ವಿದ್ಯಾರ್ಥಿಗಳನ್ನು ನಾವು ಒಟ್ಟು ವಿದ್ಯಾರ್ಥಿಗಳ ಕಾಲಮಲ್ಲಿ ಹಾಕೋಬೇಕು. ಆರಂಭಿಕ ಮೌಲ್ಯಮಾಪನದಲ್ಲಿ ನಾವು ತೆಗೆದುಕೊಂಡ 4 ವಿದ್ಯಾರ್ಥಿಗಳಲ್ಲಿ ಇಲ್ಲಿ ನಮೂದಿಸತಕ್ಕಂಥ ಸಂಕಲನ, ವ್ಯವಕಲನ, ಸಂಕಲನ ಮತ್ತು ಆರಂಭಿಕ ಇವನ್ನು ಕೌಂಟ್ ಮಾಡಿದ ನಂತರ ಒಂದು ಮಗು ಆರಂಭಿಕ ಹಂತದಲ್ಲಿ, 2 ಮಕ್ಕಳು ಸಂಕಲನದ ಹಂತದಲ್ಲಿ, 1 ಮಗು ವ್ಯವಕಲನದ ಹಂತದಲ್ಲಿ ಇದ್ದುದರಿಂದ ಈ ಮಕ್ಕಳಿಗೆ ಇಲ್ಲಿ ನಾವು ನಮೂದಿಸಬೇಕು. ಅದೇ ರೀತಿ ಎಲ್ಲ ಬೋಧನಾ ಕಾರ್ಯಗಳಿಗೂ 1, 2, 3, 4 ಬೋಧನಾ ಕಾರ್ಯಗಳಲ್ಲಿನೂ ನಮೂದಿಸಿ ಅಂತಿಮ ಮೌಲ್ಯಮಾಪನ ಮಾಡಿದಾಗ ಈ ಮಗು ಭಾಗಾಕಾರಕ್ಕೆ ಬಂದಿದೆ, ಇನ್ನೊಂದು ಮಗು ವ್ಯವಕಲನದಲ್ಲೇ ಉಳಿದುಕೊಂಡಿದೆ, ಇನ್ನೊಂದು ಮಗು ಗುಣಾಕಾರದ ಲೆಕ್ಕಗಳನ್ನು ಮಾಡುತ್ತಿದ್ದು ಇನ್ನೊಂದು ಮಗು ವ್ಯವಕಲನ ಮಾಡುತ್ತಿದೆ. ಇದನ್ನು ಕೌಂಟ್ ಮಾಡಿ ನಾವು ಇಲ್ಲಿ ಅಂತಿಮ ಮೌಲ್ಯಮಾಪನದ ಕಾಲಂನಲ್ಲಿ ಹಾಕಬೇಕಾಗಿದೆ. ಭಾಗಾಕಾರ 1 ಬೋಧನಾ ಚಕ್ರ 1ರಲ್ಲಿ ಒಟ್ಟು 4 ವಿದ್ಯಾರ್ಥಿಗಳನ್ನು ತೆಗೆದುಕೊಂಡಾಗ 1 ವಿದ್ಯಾರ್ಥಿ ಆರಂಭಿಕ ಹಂತದಲ್ಲಿ, 2 ವಿದ್ಯಾರ್ಥಿಗಳು ಸಂಕಲನ, 1 ವಿದ್ಯಾರ್ಥಿ ವ್ಯವಕಲನದ ಹಂತದಲ್ಲಿ ಇದ್ದು ಅಂತಿಮ ಮೌಲ್ಯಮಾಪನದ ಹೊತ್ತಿನಲ್ಲಿ 2 ವಿದ್ಯಾರ್ಥಿಗಳು ವ್ಯವಕಲನ, 1 ವಿದ್ಯಾರ್ಥಿಗಳು ಗುಣಾಕಾರ, 1 ವಿದ್ಯಾರ್ಥಿ ಭಾಗಾಕಾರಕ್ಕೆ ಬಂದಿದ್ದು ಮಕ್ಕಳ ಪ್ರಗತಿಯು ಉತ್ತಮವಾಗಿ ಕಂಡುಬರುತ್ತಿದೆ. ಹಾಗಾಗಿ ಎಲ್ಲ ಶಿಕ್ಷಕರು ಇದೇ ರೀತಿ ಒಂದು ಬೋಧನಾ ಚಕ್ರ ಅಂದರೆ 6 ವಾರಗಳ ಅವಧಿಯಲ್ಲಿ ಒಬ್ಬ ಶಿಕ್ಷಕರು 4 ವಿದ್ಯಾರ್ಥಿಗಳಿಗೆ ಗಣಿತ ಗಣಕವನ್ನು 4 ಬೋಧನಾ ಚಕ್ರಗಳಲ್ಲಿ ಈ ವರ್ಷ ನಡೆಯಲಿದೆ.